ನಮ್ಮ ರಥ ಅಲ್ಲಿ ನಿಂತಿದೆ ನೋಡಿ, ನಮ್ಮ ರಥ. ಬನ್ನಿ ವಾಪಸ್ ಗೋಲ್ಡ್ ಸ್ಟಾರ್ ಕಡೆ ಬರೋಣ. ಇದು ನೋಡಿ, ಈ ಗಾಡಿನೂ ತುಂಬ ಚೆನ್ನಾಗಿದೆ, ಬಟ್ ಈ ಕಲರ್ ಇಲ್ಲಿಲ್ಲ ಡಿಸ್ಪ್ಲೇಗೆ. ಸೊ ಇಲ್ಲಿರೋದು ಬಂದು ಎರಡು ಸೇಮ್ ಕಲರ್ ಇದೆ. ಒಂದು ಸ್ವಲ್ಪ ಜಾಸ್ತಿ ಡಾರ್ಕ್ ಇದೆ, ಇನ್ನೊಂದು ಸ್ವಲ್ಪ ಕಡಿಮೆ ಇದೆ. ಸೊ ಇದಕ್ಕೆ ಪಿರಲಿ ಟೈರ್ಸ್ ಬರುತ್ತೆ. ನೀವು ಈ ಥರ ಸೇಮ್ ಟೈರ್ಸು ಇಂಟರ್ಸೆಪ್ಟರಲ್ಲಿ ಸ್ಟಾರ್ಟಿಂಗಲ್ಲಿ ಬರ್ತಿತ್ತು, ಈಗ ಸಿಯೆಟ್ ಕೊಡ್ತಿದ್ದಾನೆ. ಗಾಡಿ ಮಾತ್ರ ಲುಕ್ಸಲ್ಲಿ ಎಲ್ಲದರಲ್ಲೂ ತುಂಬ ಚೆನ್ನಾಗಿದೆ. ಸೊ ನೀವು ಗೊರಿಲ್ಲಾ 450 ಇದೆಯಲ್ಲ, ಗೊರಿಲ್ಲಾ 450 ಬಂದು ಸಿಂಗಲ್ ಸಿಲಿಂಡರು, ಇದು ಸಿಂಗಲ್ ಸಿಲಿಂಡರ್. ಅದು 450cc, ಇದು 650cc. ನೀವೆರಡನ್ನೂ ಟೆಸ್ಟ್ ಮಾಡಿ, ಎರಡನ್ನು ಓಡಿಸಿ ನೋಡಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವುದು ತುಂಬ ಚೆನ್ನಾಗಿದೆ ಅಂತ. ಅದು BSA ಅಂತ ಲೋಗೋ ಇದೆಯಲ್ಲ, ಅದು ಸಖತ್ತಾಗಿ ಕೊಟ್ಟಿದ್ದಾನೆ BSA ಅಂತ. ನೋಡಿ ಫ್ರಂಟಿಂದ ಎರಡು ಯಾವ ಥರ ಕಾಣುತ್ತೆ ಅಂತ. ಎರಡು ಸೇಮ್ ಕಲರ್ ಆಲ್ಮೋಸ್ಟ್. ನನಗಿದು ಮಿರರ್ ಸಖತ್ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ, ವಿಸಿಬಿಲಿಟಿ ಕೂಡ ಚೆನ್ನಾಗಿದೆ. ಒಂದೇನು ಪ್ರಾಬ್ಲಮ್ ಅಂದರೆ ಇದು ಟ್ಯಾಂಕ್ ಕೆಪಾಸಿಟಿ ಬಂದು 12 ಲೀಟರ್ಸ್ ಅಷ್ಟೇ. ಸೊ ನಿಮಗೆ ಮೈಲೇಜ್ ಇಲ್ಲ ಅಂದ್ರೂ ಒಂದು 30 ಕೊಟ್ಟರು ಒಂದು ಸಲ ಫುಲ್ ಟ್ಯಾಂಕಲ್ಲಿ ನಿಮಗೆ ಆಲ್ಮೋಸ್ಟ್ 350 ಕಿಲೋಮೀಟರ್ಸ್ ರೇಂಜ್ ಬರ್ಬೋದು. ಸೀಟ್ ತುಂಬ ಕಂಫರ್ಟಬಲ್ ಆಗಿದೆ, ನಾನು ಓಡಿಸಿದ್ದೀನಿ. ಇದು ಜಸ್ಟ್ ಬಂದು ನಿಮಗೆ ಸುಮ್ಮನೆ ಒಂದು ವಾಕ್ ಅರೌಂಡ್ ಥರ ನೋಡಿ. BSA ಗೋಲ್ಡ್ ಸ್ಟಾರ್ ಲೋಗೋ ನೋಡಿ, BSA ಲೋಗೋ. ಇದನ್ನು ನೀವು ಇಂಟರ್ಸೆಪ್ಟರ್ಗೆ ಕಾಂಪಿಟೇಷನ್ ಅಂತ ಅನ್ಕೋಬೇಡಿ. ಇದೇನಿದ್ರೆ ಗೊರಿಲ್ಲಾ 450 ಅದಕ್ಕೆ ಕಾಂಪೀಟ್ ಮಾಡ್ಬೋದು, ಬಟ್ ಇಂಟರ್ಸೆಪ್ಟರ್ ತುಂಬ ಸ್ಮೂತ್ ಇದೆ. ಇದು 650cc ಸಿಂಗಲ್ ಸಿಲಿಂಡರ್ ಆದ್ದರಿಂದ ಇದರಂತೂ ಸಿಕ್ಕಾಬಿಟ್ಟೆ ವೈಬ್ರೇಷನ್ ಇದೆ. ಇಲ್ಲಿ ಯಾರನ್ ಅಂತ ಇದ್ದಾರೆ, ಅವ್ರಿಗೆ ಈ ಬೈಕ್ ಬಗ್ಗೆ ತುಂಬ ನಾಲೆಡ್ಜ್ ಇದೆ. ಹೇಳಿ ಸರ್, ಯಾವುದು ಸರ್ ಡೆಲಿವರಿ? ಯಾವುದು ಇದು ಬಂದು ಅಡ್ವೆಂಚರ್ ADV ಅಡ್ವೆಂಚರ್ ಡೆಲಿವರಿ ಕೊಡ್ತಾ ಇದ್ದೀವಿ ಸರ್ ಇವತ್ತು. ಸೊ BSA ಡೆಲಿವರಿಗೆ ರೆಡಿ ಇದೆ. ಸೊ ಅದು ಬಂದು ನಿಮಗೆ ನೆಕ್ಸ್ಟ್ ವೀಕಲ್ಲಿ ಡೆಲಿವರಿ ಕೊಡ್ತಾ ಇದ್ದೀವಿ ಆ ಗಾಡಿಗಳು. BSA ಡೆಲಿವರಿ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ವೀಕಿಂದ? ಇಲ್ಲ, ಆಲ್ರೆಡಿ ಬುಕಿಂಗ್ಸ್ ಎಲ್ಲ ಓಪನ್ ಆಗಿದೆ, ಬಟ್ ಡೆಲಿವರಿ ಸ್ಟಾರ್ಟ್ ಆಗೋದು ನೆಕ್ಸ್ಟ್ ಹಬ್ಬಕ್ಕೆ ತಗೊಳ್ತೀನಿ ಅಂತ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ. ಓಕೆ. ಮೈಸೂರಲ್ಲಿ BSA ಆನ್ ರೋಡ್ ಎಷ್ಟಿದೆ ಸರ್? BSA ಆನ್ ರೋಡ್ ನಿಮಗೆ 3,38,000 ಸ್ಟಾರ್ಟ್. 3,38,000. ಟಾಪ್ ಮಾಡಲ್ ಇದೆಯಲ್ಲ, ರೆಡ್ ಮತ್ತು ಕ್ರೋಮು, ಅದು ಅದು ಬಂದು ನಿಮಗೆ 448 ಆಯಿತು. 448. ಅದೇನಕ್ಕೆ ಅಷ್ಟೊಂದು ಕಾಸ್ಟ್ಲಿ? ಬರೀ ಕಲ್ಲರ್ಗೇನ ಅಷ್ಟೊಂದು? ಕಲರ್ ಅಲ್ಲ, ಅದು ಬಂದು ಫುಲ್ ಕ್ರೋಮ್ ಫಿನಿಶ್ ಬರ್ತದೆ, ಅದೆಲ್ಲ ಕ್ರೋಮಲ್ಲಿ ಇರ್ತದೆ, ಅದರಿಂದ ಅದು ಎಕ್ಸ್ಪೆನ್ಸಿವ್. ಆಲ್ಮೋಸ್ಟ್ 1 lakh ಮೇಲೆ ಡಿಫ್ರೆನ್ಸ್ ಐತೆ ಬೇಸ್ ಮಾಡಲ್ಗೆ. ಅಂದರೆ ನಿಮಗೆ ರೋಡ್ ಟ್ಯಾಕ್ಸೇ ಡಿಫರ್ ಆಯ್ತದೆ. ಇದರಲ್ಲೂ ಬೇರೆ ಬೇರೆ ಮಾಡಲ್ ನಾನು ಸ್ಟಾರ್ಟಿಂಗ್ ರೇಂಜಿಂದ ಹೇಳಿರೋದು. ರೆಡ್ ಏನಿದೆ ಅದು ಬಂದು ನಿಮ್ಗೆ ಅಷ್ಟು ಬೀಳ್ತದೆ. ಓಕೆ. ಸೊ ಅದಾದಮೇಲೆ ನೆಕ್ಸ್ಟ್ ಬಂದು 410, 425 ಆ ರೀತಿ ಇದೆ. ಹಾಂ. ಸೊ ಎಲ್ಲ ಒಂದೇ ಇಂಜಿನು, 650cc ಸಿಂಗಲ್ ಸಿಲಿಂಡರ್, 652cc ಇಂಜಿನ್ ಗೋಲ್ಡ್ ಸ್ಟಾರ್. ಸೊ ನಿಮ್ಮ ಹೆಸರು ಸರ್? ಸರ್ ನನ್ನ ಹೆಸರು ಆರನ್ ಅಂತ. ಆರನ್. ಸೊ ಮೈಸೂರು ಜಾವಾ ಶೋರೂಮ್ ಬಂದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಆರನ್ ಅಂತ. ಖಂಡಿತವಾಗ್ಲೂ ಬಂದು ಟೆಸ್ಟ್ ರೈಡ್ ಮಾಡಿ. ಸೊ ಇದ್ರದ್ದು ವೈಶಿಷ್ಟ್ಯವನ್ನು ತಿಳ್ಕೊಳ್ಳಿ. ಸೊ BSA ಫುಲ್ ಫಾರ್ಮ್ ಬರ್ಗಿಂಗ್ಹ್ಯಾಮ್ ಸ್ಮಾಲ್ ಆರ್ಮ್ಸ್ ಕಂಪ್ನಿ ಅಂತ. ಸೊ 2 ಲೆಜೆಂಡ್ರಿ ಬೈಕ್ ಇದೆ, ಅದನ್ನು ತೋರ್ಸೋಕ್ಕೆ ನಾನು ಇಷ್ಟಪಡ್ತೀನಿ ನೋಡಿ ಸರ್. ಓಕೆ, ನಡೀರಿ ಸರ್. ಇದು BSA ನಿಮಗೆ ಇದು ಫಾರಿನ್ ಕಂಪ್ನಿ ಅನ್ನಿಸ್ಬೋದು, ಬಟ್ ಇದು ನಮ್ಮ ಮಹೇಂದ್ರ ಸಬ್ಸಿಡಿಯರಿನೇ. ಸೊ ನೀವು ಇದನ್ನು ತಗೊಂಡ್ರೆ ನೀವು ನಮ್ಮ ದೇಶದ ಕಂಪ್ನಿ ಬ್ರ್ಯಾಂಡ್ ಗಾಡಿ ತೊಗೊಂಡಂಗೆ ಆಗುತ್ತೆ. ಸೊ ಇದು ಬಂದು BSA ವೆಹಿಕಲ್ಲೇ. ಇದು BSA ಬ್ಯಾಂಟಮ್ ಅಂತ. ಸೊ 250cc 2 ಸ್ಟ್ರೋಕ್ ಇಂಜಿನ್. ಸೊ ಇದು ಬಂದು 4 ಸ್ಟ್ರೋಕ್ ಇಂಜಿನ್ನು 350cc. ಇದನ್ನ ರೆಸೆಂಬಲ್ ಮಾಡಿ ಈಗ ಬಂದಿರೋ ಮಾಡೆಲ್ ಬಂದಿದೆ. ಇದು 350, ಅಲ್ಲಿರೋದು 650. ಇದು ಬಂದು ಸಪ್ರೇಟ್ ಆಯಿಲ್ ಸೆಕ್ಷನ್ ಸಪ್ರೇಟ್ ಇರ್ತದೆ ಇದರಲ್ಲಿ. ನಮ್ಮ ಬೈಕಲ್ಲಿ BSA ಆಯಿಲ್ ಸೆಕ್ಷನ್ ಸಪ್ರೇಟ್ ಆಗಿ ಬರ್ತದೆ. ನಿಮಗೆ ಆಯಿಲ್ ಸಂಪ್ ಅಂತೀವಿ, ಅದು ಸಪ್ರೇಟ್ ಆಗಿ ಬರ್ತದೆ. ಇದು ಕಾರ್ಪೊರೇಟರ್. ಇದು 350cc. ಇದು ಗ್ರೀನ್ ಕಲರ್ ಒಂದಿದೆಯಲ್ಲ, ಯಾವುದು ಸರ್ ಅದು? ಇದು 250cc ಬ್ಯಾಂಟಮ್, BSA ಬ್ಯಾಂಟಮ್ ಅಂತ. ಇದು 250cc 2 ಸ್ಟ್ರೋಕ್ ಗಾಡಿ ಇದು. ಓಕೆ ಓಕೆ. ಸೊ ಹೈಯೆಸ್ಟ್ ಸೇಲಿಂಗ್ ಮೋಟರ್ ಸೈಕಲ್ BSA ಅಲ್ಲಿ ಇದಾಗಿತ್ತು ಆ ಟೈಮಲ್ಲಿ, ವರ್ಲ್ಡ್ ವಾರ್ ಅಲ್ಲಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು.